ಹಾಯ್ ಹಲೋ ವೆಲ್ಕಮ್ ಟು ಮಹಾಲಕ್ಷ್ಮಿ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿರಬೇಕು ಅಂತ ಕೋರ್ಕೋತಾ ಇವತ್ತಿನ ನಮ್ಮ ಸಿಂಪಲ್ ವ್ಲಾಗ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ. ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಗೋಲ್ಡು ಹಾಗೆ ಸಿಲ್ವರ್ನ ಪರ್ಚೇಸ್ ಮಾಡೋದಕ್ಕೋಸ್ಕರ ಲಲಿತಾ ಜ್ಯುವೆಲರಿಗೆ ಬಂದಿದ್ದೀನಿ. ಇದು ಬಂದುಬಿಟ್ಟು ಮಾರ್ತಳ್ಳಿ ಬ್ರಾಂಚಲ್ಲಿದೆ. ನಾನು ಸಿಲ್ವರಲ್ಲಿ ತಾಂಬೂಲ ಪ್ಲೇಟ್ನ ನೋಡ್ತಾ ಇದ್ದೀನಿ. ಒಂದು 250 260 ರೇಂಜಲ್ಲಿ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. 260 ಇದೆ, 260 ಗ್ರಾಮ್ ಇದೆ ಇದು. ಸೊ ಇದನ್ನು ತೊಗೊಂಡು ಹಾಗೆ ಗೋಲ್ಡು ಕೂಡ ತೊಗೊಂಡಿದ್ದೀನಿ. ಗೋಲ್ಡು ನಿಮಗೆ ನಾನು ಏನು ತೊಗೊಂಡೆ ಅಂತ ಮನೆಗೆ ಹೋಗಿ ನಿಮ್ಗೆ ತೋರಿಸ್ತೀನಿ. ಲಲಿತಾ ಜ್ಯುವೆಲರಲ್ಲಿ ಏನು ಅಂದರೆ ನಾವು ಸಿಲ್ವರ್ ಯಾವುದಾದ್ರೂ ಐಟಮ್ಸ್ನ ನಾವು ತೊಗೊಂಡ್ರೆ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ, ತುಂಬಾ ಝೀರೋ ಇರುತ್ತೆ. ಎಲ್ಲೋ ಒಂದು ಸ್ವಲ್ಪ ಆ್ಯಂಟಿಕ್ ವರ್ಕ್ ಇರೋದಕ್ಕೆ ಮಾತ್ರ ಒಂದು 5 to 6% ಮಾತ್ರ ಅವರು VA ಚಾರ್ಜಸ್ನ ಹಾಕ್ತಾರೆ. ಅದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದು ಪರ್ಚೇಸ್ ಮಾಡಿದೆ. ಸೊ ಇದನ್ನು ತೊಗೊಂಡು ಮನೆಗೆ ಹೋಗಿಬಿಡೋಣ ಬನ್ನಿ. ನೋಡಿ, ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ಬ್ಲೌಸ್ನ ಹಾಗೆ ಈ ಥರ ಸ್ಯಾರಿಗೆ ಕುಚ್ಚನ್ನ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ. ಸಿಂಪಲ್ಲಾಗೆ ಮಾಡಿಸ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದೇ ಬ್ಲೌಸು. ಸಿಂಪಲ್ಲಾಗಿ ಈ ಥರ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಸ್ಯಾರಿ ಬಂದ್ಬಿಟ್ಟು ತುಂಬ ಸಿಂಪಲ್ಲಾಗಿರೋ ಸ್ಯಾರಿ, ರೇಷ್ಮೆ ಸ್ಯಾರಿನೇ. ಸೊ ಅದಕ್ಕೋಸ್ಕರ ನಾನು ಇಲ್ಲೊಂದು ಸ್ವಲ್ಪ ಸಿಂಪಲ್ಲಾಗಿರೋ ವರ್ಕ್ನೇ ಮಾಡಿಸ್ಕೊಂಡಿದ್ದೀನಿ. ಇದು ನಿಮಗೆ ಹೇಗೆ ಅನ್ನಿಸ್ತು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ಥರ ಬ್ಯಾಕ್ ಫುಲ್ಲು ಕ್ಲೋಸ್ ಆಗುತ್ತೆ. ಈ ಥರ ಡಿಸೈನ್ ವರ್ಕ್ ಮಾಡಿಸ್ಕೊಂಡಿದ್ದೀನಿ. ಇದೆಲ್ಲ ಫುಲ್ಲು ಮಗ್ಗಮ್ ವರ್ಕೇನೆ. ತುಂಬಾ ಸಿಂಪಲ್ಲಾಗಿದೆ, ಬಟ್ ತುಂಬಾ ಚೆನ್ನಾಗಿದೆ ಲುಕ್ ವೈಸು. ಯಾಕಂದರೆ ಬಾರ್ಡರ್ ಲೆಸ್ ಇದು ಸ್ಯಾರಿ, ಅದಕ್ಕೋಸ್ಕರ ಈ ಥರ ಸಿಂಪಲ್ಲಾಗಿ ವರ್ಕ್ ಮಾಡಿಸ್ಕೊಂಡಿದ್ದೀನಿ. ಸ್ಯಾರಿಗೂ ಅಷ್ಟೇ ಈ ಥರ ಕುಚ್ಚಾಕ್ಸ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ ಸಿಂಪಲ್ಲಾಗಿದೆ. ಇದು ಕೂಡ ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು. ನಾನು ಹೇಗೆ ಹೇಳಿದ್ನೋ ಟೈಲರ್ ಅವರು ಅದೇ ಥರನೇ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ನೋಡಿ, ಇದೇ ಸ್ಯಾರಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪರ್ಚೇಸ್ ಮಾಡಿದ ಸ್ಯಾರಿ. ಕಾಂಚೀವರಮಲ್ಲಿ ಸಾಫ್ಟ್ ಸಿಲ್ಕಲ್ಲಿ ತೊಗೊಂಡಿದ್ದೀನಿ. ಈ ಥರ ನೋಡಿ, ಈ ಥರ ಸಿಂಪಲ್ಲಾಗಿ ಕುಚ್ ವರ್ಕ್ಸ್ನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನೀವು ಕೂಡ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಸ್ಯಾರಿ ತೊಗೊಂಡ್ರಿ ಹಾಗೆ ಏನೇನು ಪರ್ಚೇಸ್ ಮಾಡಿದ್ರಿ ಅಂದ್ಬಿಟ್ಟು ಖಂಡಿತವಾಗ್ಲೂ ನನ್ನ ಹತ್ರ ಕಮೆಂಟ್ ಮಾಡಿ ಶೇರ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನಾವು ಶ್ರಾವಣ ಮಾಸದಲ್ಲಿ ಅಂದರೆ ಸ್ವಲ್ಪ ಜಾಸ್ತಿನೇ ಶಾಪಿಂಗ್ ಮಾಡ್ತೀವಿ ಅಲ್ವಾ. ಸೊ ನಾನು ಈ ಸ್ಯಾರಿನ ತೊಗೊಂಡೆ. ಈ ಥರ ನೋಡಿ, ಬ್ಲೌಸೂ ರೆಡಿ ಆಗಿದೆ, ಹಾಗೆ ಸ್ಯಾರಿ ಕೂಡ ರೆಡಿ ಆಗಿದೆ. ಇನ್ನೇನು ಯಾವಾಗ ಇದನ್ನು ಹಾಕ್ಕೊಳ್ಳೋಣ ಅನ್ನೋಷ್ಟು ನನಗೆ ಕುತೂಹಲ ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ಈ ಥರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅಮ್ಮನಿಗೂ ಕೂಡ ಅಷ್ಟೇ ಪ್ರಶಾಂತಿ ಸ್ಯಾರೀಸಲ್ಲಿ ನಾನು ಸ್ಯಾರಿ ತೊಗೊಂಡಿದ್ದೆ ಜಯನಗರಕ್ಕೆ ಹೋಗಿ. ಇಲ್ಲೆಲ್ಲೂ ನಾವು ವೈಟ್ ಫೀಲ್ಡ್ ಕಡೆ ಎಲ್ಲೂ ಪ್ರಶಾಂತಿ ಸ್ಟೋರಿ ಇಲ್ಲ. ನನಗೆ ಮ್ಯಾಕ್ಸಿಮಮ್ ಪ್ರಶಾಂತಿ ಸ್ಯಾರೀಸಲ್ಲಿ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಅಮ್ಮನಿಗೆ ಈ ಥರ ಚಕ್ಸಲ್ಲಿ ತೊಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಕಾಂಚೀವರಮಲ್ಲಿ ಸಾಫ್ಟ್ ಸಿಲ್ಕಲ್ಲೇ ಬರುತ್ತೆ. ಇದು ಸ್ವಲ್ಪ ಬಾರ್ಡರ್ ಇರುತ್ತೆ, ಬಾರ್ಡರು ಹಾಗೆ ಈ ಥರ ಚಕ್ಸಲ್ಲಿ ತೊಗೊಂಡಿದ್ದೀನಿ. ಅಮ್ಮನಿಗೆ ಕಲರ್ ತುಂಬಾ ಇಷ್ಟ ಆಯಿತು. ಅಮ್ಮನಿಗೆ ಒಂದು ಸ್ವಲ್ಪ ಲೈಟ್ ವೆಯ್ಟ್ ಇದ್ದರೆ ತುಂಬಾ ಇಷ್ಟಪಡ್ತಾರೆ. ಈ ಕಲರ್ ಗಿಳಿ ಕಲರಲ್ಲಿ ಹಾಗೆ ಶೇಡ್ ಆಗ್ತಾಯಿದೆ, 2 ಶೇಡ್ ಮಿಕ್ಸ್ ಇರೋದ್ರಿಂದ ಈ ಥರ ನಾನು ತೊಗೊಂಡೆ. ಪಿಂಕು ಹಾಗೆ ಗ್ರೀನು ಮಿಕ್ಸ್ ಆಗಿ ಶೇಡ್ ಕೊಡ್ತಾ ಇರುತ್ತೆ. ಏನದು ಪಿಕಾಕ್ ಗ್ರೀನು ಅಂತಾರಲ್ವ, ಅದು ಪಿಕಾಕ್ ಗ್ರೀನು. ತುಂಬಾ ಚೆನ್ನಾಗಿದೆ. ಅಮ್ಮನಿಗೆ ತುಂಬಾ ಇಷ್ಟ ಆಯಿತು. ಕಾಂಚೀವರಮಲ್ಲಿ ಸಾಫ್ಟ್ ಸಿಲ್ಕಲ್ಲಿ ಈಸ್ಕೊಟ್ಟೆ ನಾನು ಈ ಪ್ರಶಾಂತಿ ಸ್ಯಾರೀಸಲ್ಲಿ ಜಯನಗರದಲ್ಲಿ. ಹಾಗೆ ಈ ಸ್ಯಾರಿ ನಿಮ್ಗೆ ಹೇಗೆ ಇಷ್ಟ ಆಯಿತು, ಈ ಸ್ಯಾರಿ ಕೂಡ ನಿಮ್ಗೆ ಇಷ್ಟ ಆಯಿತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಯಾವ ಸೀರೆ ನಿಮ್ಗೆ ತುಂಬ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ಥರ ಇದೆ ಅಮ್ಮನಿಗೆ ತಗೊಟ್ಟಿರೋ ಸ್ಯಾರಿ. ಅತ್ತೆಗೂ ನಾನೊಂದು ಸ್ಯಾರಿ ತೆಗ್ದಿದ್ದೀನಿ. ಇದನ್ನು ಕೂಡ ಅಷ್ಟೇ ಪ್ರಶಾಂತಿ ಸ್ಯಾರೀಸಲ್ಲೇ ಪರ್ಚೇಸ್ ಮಾಡಿದ್ದು. ಈ ಥರ ಇದೆ ಸ್ಯಾರಿ, ತುಂಬಾ ಚೆನ್ನಾಗಿದೆ. ಅಮ್ಮನಿಗೆ ಸ್ವಲ್ಪ ಲೈಟ್ ವೆಯ್ಟ್ ಇಷ್ಟ ಆದರೆ ಅತ್ತೆಗೆ ಸ್ವಲ್ಪ ಬಿಗ್ ಬಾರ್ಡರ್ಸ್ ಇರೋದು, ತುಂಬ ಏನದು ಟಿಶ್ಯೂ ಸ್ಯಾರೀಸೆಲ್ಲ ಅತ್ತೆಗೆ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಈ ಥರ ಇದೆ ಅತ್ತೆಗೆ ತೆಗ್ದಿರೋದು. ತುಂಬ ದೊಡ್ಡ ಬಾರ್ಡರ್ ಇದೆ, ಕೆಳಗಡೆ ಮೇಲ್ಗಡೆ ಸಣ್ಣ ಬಾರ್ಡರ್ ಇದೆ. ಫುಲ್ಲು ಟಿಶ್ಯೂ, ಸ್ವಲ್ಪ ಸ್ಟಿಫ್ ಆಗಿರೋ ಸ್ಯಾರಿ, ಸ್ವಲ್ಪ ಸಾಫ್ಟಾಗಿ ಏನಿಲ್ಲ, ಇದು ಸ್ವಲ್ಪ ಸ್ಟಿಫ್ ಆಗಿದೆ. ಇದನ್ನು ಕೂಡ ಅಷ್ಟೇ ನಾನು ಪ್ರಶಾಂತಿ ಸ್ಯಾರೀಸಲ್ಲಿ ಪರ್ಚೇಸ್ ಮಾಡಿದೆ. ಈ ಥರ ಇದೆ ನೋಡಿ ಅತ್ತೆಗೆ ತೆಗ್ದಿರೋದು. ಫುಲ್ಲು ಟಿಶ್ಯೂ ಇದೆ, ಕೆಳಗಡೆ ರೆಡ್ ಬಾರ್ಡರು, ಗೋಲ್ಡನ್ ಯೆಲ್ಲೋ ಕಲರ್ ಇದೆ, ಗೋಲ್ಡನ್ ಯೆಲ್ಲೋ ಮತ್ತು ಬಾರ್ಡರು ಫುಲ್ಲು ರೆಡ್ ಕಲರ್ ಇದೆ. ತುಂಬಾ ಚೆನ್ನಾಗಿದೆ. ಅತ್ತೆಗೆ ತುಂಬಾ ಇಷ್ಟ ಆಯಿತು. ನಾನು ವಿಡಿಯೋ ಕಾಲಲ್ಲಿ ತೋರಿಸೋದಕ್ಕೆ ಅತ್ತೆ ಇದನ್ನು ಸೆಲೆಕ್ಟ್ ಮಾಡಿದ್ರು. ತುಂಬಾ ಖುಷಿ ಆಯಿತು. ನೋಡಿ, ಈ ಥರ ಪಿಕಾಕು ಚಕ್ರ ಇದೆಲ್ಲ ತುಂಬ
ತುಂಬಾ ಚೆನ್ನಾಗಿದೆ, ತುಂಬ ದೊಡ್ಡ ಬಾರ್ಡರ್ ಇದೆ, ಮೇಲ್ಗಡೆ ಚಿಕ್ಕ ಬಾರ್ಡರ್ ಇದೆ. ಇದನ್ನು ಕೂಡ ಅಷ್ಟೇ ಕಾಂಚಿ ಸ್ಯಾರೀಸಲ್ಲೇ ತೊಗೊಂಡ್ವಿ ನೋಡಿ. ಈ 3 ಸ್ಯಾರಿನ ನಾನು ವರಮಹಾಲಕ್ಷ್ಮಿಗೆ ಅಂತ ತೊಗೊಂಡೆ. ಒಂದು ಬಂದುಬಿಟ್ಟು ನಾನು ಉಟ್ಕೋತೀನಿ, ಇದು ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡೆ. ಇವೆರಡು ಸ್ಯಾರಿನೂ ಅಮ್ಮನಿಗೆ ತೊಗೊಂಡಿರೋ ಸೀರೆನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಡಿಸ್ತೀನಿ, ಹಾಗೆ ಅತ್ತೆಗೆ ತೊಗೊಂಡಿರೋದನ್ನು ಏನದು ಕುಂಕುಮಕ್ಕೆ ಇಡ್ತೀನಿ. ಸೊ ಈ ಥರ ಇದೆ. ನಿಮ್ಗೆ ಈ 3 ಸ್ಯಾರೀಸಲ್ಲಿ ಯಾವ್ದು ನಿಮ್ಗೆ ತುಂಬ ಇಷ್ಟ ಆಯಿತು ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನೀವು ಯಾವ್ದು ಇಷ್ಟಪಟ್ರಿ ನೋಡಿ. ನಾನು ಲಲಿತಾ ಜ್ಯುವೆಲರಲ್ಲಿ ಈ ಪ್ಲೇಟ್ನ ಸೆಲೆಕ್ಟ್ ಮಾಡಿದೆ. ಇದು ಬಂದುಬಿಟ್ಟು ನನಗೆ ಇನ್ನೊಂದು ಇಷ್ಟ ಆಗಿತ್ತು, ಅದು ಬಂದುಬಿಟ್ಟು 251 ಗ್ರಾಮ್ಸ್ ಏನೋ ಇತ್ತು, ಆದರೆ ಇದು 260ಗೆ ಇನ್ನು 1 ಗ್ರಾಮ್ ಕಡಿಮೆ ಇದು ಅಷ್ಟೇ. ಅದು ಬಂದುಬಿಟ್ಟು ಒಂದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಅದಕ್ಕೆ ನಾನು ಇಸ್ಕೊಂಡಿಲ್ಲ. ಫಸ್ಟಲ್ಲಿ ನಿಮಗೆ ತೋರಿಸಿದ್ನಲ್ವ ಅದೇನೆ, ಅದು ಅಪ್ರಾಕ್ಸಿಮೇಟ್ಲಿ 250 ಇತ್ತು ಕರೆಕ್ಟಾಗಿ. ಇದು ಬಂದುಬಿಟ್ಟು ಇನ್ನೂ 10 ಗ್ರಾಮ್ಸ್ ಜಾಸ್ತಿ ಇದೆ, ಬಟ್ ಇದು ಏನು ಡ್ಯಾಮೇಜ್ ಆಗದಿರ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ನಾನು ಇದನ್ನು ತೊಗೊಂಡೆ. ಅಮ್ಮನಿಗೂ ಅಷ್ಟೇ ಇದು ತುಂಬಾ ಇಷ್ಟ ಆಯಿತು ನೋಡಿ. ಇದರ ತಾಂಬೂಲ ತಟ್ಟೆ ಈ ಸರಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ತಟ್ಟೆನ ಈಸ್ಕೊಂಡಿದ್ದೀನಿ. ನಾನು ಅಷ್ಟೇ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಒಂದು ತಗೋತೀನಿ, ಮಿಸ್ ಮಾಡೋದಿಲ್ಲ. ವರ್ಷ ಪೂರ್ತಿ ಕಾಸು ಕೂಡಿಟ್ಕೊಂಡು ಏನೋ ಒಂದು ಬೆಳ್ಳಿ ಅಥವಾ ಬಂಗಾರ ಯಾವುದೋ ಒಂದು ತೊಗೋತೀನಿ ನೋಡಿ. ಈ ವರ್ಷ ಇದನ್ನು ತೊಗೊಂಡಿದ್ದೀನಿ, ತಾಂಬೂಲದ ತಟ್ಟೆ. ಅಪ್ರಾಕ್ಸಿಮೇಟ್ಲಿ ಇದು 260 ಗ್ರಾಮ್ಸ್ ಇದೆ. ಹಾಗೆ ಗೋಲ್ಡ್ ಕೂಡ ತೊಗೊಂಡಿದ್ದೀನಿ. ಗೋಲ್ಡ್ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ, ಯಾಕಂದರೆ ಅಲ್ಲಿ ತುಂಬಾ ಕ್ರೌಡ್ ಇತ್ತು, ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ತುಂಬಾ ಜನ ಇತ್ತು. ನಾನು ಅಲ್ಲಿ ಏನೂ ಶೂಟ್ ಮಾಡೋದಕ್ಕೆ ಆಗಲಿಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದು ಕೂಡ ಎಲ್ಲಿ ಮಿಸ್ ಆಯಿತೋ ಗೊತ್ತಿಲ್ಲ ನೋಡಿ. ಇದು ಲಲಿತಾ ಜ್ಯುವೆಲರಿ ಕೂಡ ಇದೇ ತೊಗೊಂಡಿದ್ದು. ಗೋಲ್ಡ್ ಕಾಯಿನ್ ತೊಗೊಂಡಿದ್ದೀನಿ, 2 ಗ್ರಾಮ್ಸ್ ಗೋಲ್ಡ್ ಕಾಯಿನು. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನೆಲ್ಲ ಸೇರಿಸಿ ನಾನು ಏನು ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನೋಡಿ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಗೋಲ್ಡ್ ಕಾಯಿನ್ 2 ಗ್ರಾಮ್ಸಲ್ಲಿರೋದನ್ನು ತೊಗೊಂಡೆ. 1 ಗ್ರಾಮ್ದು ಕೂಡ ಇತ್ತು, 5 ಗ್ರಾಮ್ ಈ ಥರ 2 ಗ್ರಾಮ್ ಇಲ್ಲ 10 ಗ್ರಾಮಲ್ಲೂ ಇರುತ್ತೆ, ನೀವು ಯಾವ್ದು ಬೇಕಾದರೂ ತೊಗೋಬೋದು. ನೋಡಿದ್ರಲ್ವ, ನಾನು ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟು ಶಾಪಿಂಗ್ ಮಾಡಿದೆ. ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅದನ್ನು ಕಂಪಲ್ಸರಿಯಾಗಿ ಕಮೆಂಟ್ ಮಾಡಿ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ, ನನಗೂ ತುಂಬಾ ಸಂತೋಷ ಆಗುತ್ತೆ. ಹಾಗೆ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ತೊಗೊಂಡ್ರಿ ಅದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.